ಟಾಮಿಗೆ ಚಿತ್ರ ಬಿಡಿಸುವುದೆಂದರೆ ತುಂಬ ಇಷ್ಟ. ಅವನು ಬಣ್ಣದ ಪೆನ್ಸಿಲ್ಗಳನ್ನು ಖರೀದಿಸಿದ್ದ. ಒಂದು ದಿನ ಟಾಮಿ ಮನೆಯ ಗೋಡೆಯ ಮೇಲೆ ಹೂವಿನ ಚಿತ್ರ ಬರೆಯುತ್ತಿದ್ದ. ಟಾಮಿಯ ಅಮ್ಮ ಸಿಟ್ಟಿನಿಂದ ಬಣ್ಣದ ಪೆನ್ಸಿಲನ್ನು ಬೀದಿಗೆ ಎಸೆದಳು. ಟಾಮಿಯು ತುಂಬ ಅಳುತ್ತಿದ್ದ ಮತ್ತು ಎದ್ದು ಹೋಗಿ ಅಮ್ಮ ಎಸೆದಿದ್ದ ಪೆನ್ಸಿಲ್ಗಳನ್ನು ಆಯ್ದುಕೊಳ್ಳತೊಡಗಿದ. ಅಷ್ಟರಲ್ಲಿ ಅವನಿಗೆ ಒಂದು ಐಡಿಯಾ ಬಂತು ಮತ್ತು ಎಲ್ಲ ಕಲರ್ ಪೆನ್ಸಿಲ್ಗಳನ್ನು ಆಯ್ದು ಬುಟ್ಟಿಯಲ್ಲಿ ತುಂಬಿಕೊಂಡ. ನಂತರ ಬೀದಿ ಬೀದಿ ಸುತ್ತಾಡತೊಡಗಿದ ಮತ್ತು ಕಲರ್ ಪೆನ್ಸಿಲನ್ನು ತೆಗೆದುಕೊಂಡು ಬೀದಿ ಬದಿಯಲ್ಲಿನ ಮನೆಯ ಗೋಡೆಗಳಲ್ಲೂ ಚಿತ್ರ ಬಿಡಿಸಲು ಪ್ರಾರಂಭಿಸಿದ. ಟಾಮಿಯ ಅದ್ಭುತ ಕಲೆಯನ್ನು ನೋಡಿ ಜನ ಆಶ್ಚರ್ಯಗೊಂಡರು. ಕೇವಲ 5 ಗಂಟೆಗಳಲ್ಲಿ ಟಾಮಿ ಎಲ್ಲ ಕಡೆಗಳಲ್ಲೂ ರಂಗುರಂಗಿನ ಚಿತ್ರ ಬಿಡಿಸಿದ್ದ. ಈ ಸುದ್ದಿ ಕ್ಷಣ ಮಾತ್ರದಲ್ಲಿ ನ್ಯೂಸ್ ಚಾನೆಲ್ಗಳಿಗೂ ತಲುಪಿತು. ಟಾಮಿ ಟಿವಿಯಲ್ಲಿ ಬರುತ್ತಿರುವುದನ್ನು ನೋಡಿ ಟಾಮಿಯ ಅಮ್ಮನಿಗೆ ಅಚ್ಚರಿಯಾಯಿತು ಮತ್ತು ಟಾಮಿಯ ಅಮ್ಮ ಇದ್ದ ಸ್ಥಿತಿಯಲ್ಲಿಯೇ ಟಾಮಿಯ ಬಳಿ ಓಡಿ ಬಂದಳು ಮತ್ತು ಖುಷಿಯಿಂದ ಅವರ ಕಣ್ಣಲ್ಲಿ ಕಣ್ಣೀರು ಇಳಿಯಿತು ಮತ್ತು ಟಾಮಿಯನ್ನು ಎತ್ತಿ ಮುದ್ದಾಡಿದರು ಮತ್ತು ಟಾಮಿಗೆ ಮನೆಯಲ್ಲಿ ಚಿತ್ರ ಬಿಡಿಸಲು ಅವಕಾಶ ನೀಡಿದರು. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ.